ಇದೇನ್ರಮ್ಮ ಎಲ್ಲರೂ ಹೆಂಗಸರು ಸೇರ್ಕೊಂಡು ಏನ್ ಮಾಡ್ತಾ ಇದೀರಿ? ಆ ವಾ ವೀಣನು ಬಂದೋಳೆ. ಏನಮ್ಮ ವೀಣಾ ಇದ್ದಕ್ಕಿದ್ದಂದು ಹಿಂಗ್ ಬಂದ್ಬಿಟ್ಟಲ್ಲ. ಅಲ್ಲ ಸಂಕ್ರಾಂತಿ ಕರೆದ್ರೆ ನಮ್ಮ ಮನೇಲಿ ಮಾಡ್ಬೇಕು, ಹಬ್ಬವ ಬರಕಿಲ್ಲ ಅಂತ ಅಂದಳು. ಈಗೇನ್ ಇದೇನಿದು? ಇಷ್ಟೊಂದೆಲ್ಲ ಬಟ್ಟೆ ಎಲ್ಲ ಎತ್ಕೊ ಬಂದಿದ್ಯಲ್ಲ, ಏನ್ ಸಮಾಚಾರ? ಏನ್ ಇಲ್ಲೇ ಇರಂಗ್ ಬಂದಿರಂಗಿದ್ಯಾ? ಅಲ್ಲ ಏನವ ಜೋರಾಗೆಲ್ಲವ ಮಾತಾಡ್ತಾ ಇದ್ರಲ್ಲ, ಏನಾತು? ಏನ್ ಸಮಸ್ಯೆ? ಅಯ್ಯೋ ಇವಳ್ದು ಏನು ಸಮಸ್ಯೆ ಅಂತ ಹೇಳನ್ರಿ. ವಾರಕ್ಕೆ 4 ದಿನ ಬರೀ ಸಮಸ್ಯೆ ಇಟ್ಕೊಂಡೇ ಬದುಕ್ತಾವಳು ಇವಳತ್ತೆಗಿ. 3 ವರ್ಷ ಆತು ಮದುವೆ ಆಗಿ ಒಂದಿನನೂ ಇವಳು ಸಂಸಾರ ನೆಟ್ಟಗೆ ಮಾಡಿಲ್ ಬಿಡ್ರಿ. ಬರೀ ಅದು ಇದು ಸಮಸ್ಯೆ ತಗೊಂಡು ಬರೋದೇ ಅಲ್ವಾ? ಈಗ ಒಂದು ಸಮಸ್ಯೆ ತಗೊಂಡು ಬಂದವಳೆ ಅಷ್ಟೇ. ಏನು ವ್ಯತ್ಯಾಸ ಇಲ್ಲ ಅದರಲ್ಲಿ. ನಡೀರಿ ಮೊದಲು ಉಣ್ಕೊಂತೀರೇನು ಉಣ್ಕೊಳ್ಳಿ, ಆಮೇಲೆ ಮಾತಾಡೋಣಂತೆ. ಅಮ್ಮ ನೀನು ಯಾವಾಗಲೂ ಹಿಂಗೆ ಆಡ್ತೀಯಲ್ಲಮ್ಮ. ಅಲ್ಲ ನಾನೇ ಏನು ಸಮಸ್ಯೆ ಮಾಡ್ಕೊಂಡು ಬರ್ತಾಯಿದ್ದೀನ? ಅಷ್ಟೊಂದೆಲ್ಲ ಹೇಳಿ ನೀನು ಅವಾಗಲಿಂದವ ನಿನಗೆ ಏನಾಯಿತು ಎಂತಾಯಿತು ಅಂತವ ಎಲ್ಲ ಬಿಡಿಸಿ ಹೇಳಿದ್ರು ಇನ್ನೂ ನೀನು ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲಮ್ಮ ನೀನು. ನಾನೇನು ಸಮಸ್ಯೆ ಮಾಡ್ಕೋಬೇಕು ಅಂತ ಮಾಡ್ಕೊಂತಿದ್ದೀನೇನಮ್ಮ? ಅವ್ರು ಬೇಕಂತವ ಜಗಳ ತೆಗೆದ್ರೆ ನಾನು ಏನಮ್ಮ ಮಾಡೋಣ? ಎಲ್ಲಿಗೆ ಹೋಗ್ಬೇಕಿತ್ತು ಹೇಳತ್ತೆಗೆ ನಾನು? ಎಲ್ಲಾದರೂ ಕೆರೆನೋ ಬಾವಿನೋ ನೋಡ್ಕೊಂತೀನಿ, ಇನ್ನೇನು ಮಾಡೋಕ್ಕಾಯ್ತದೆ? ನೀನು ಹಿಂಗೆ ಆಡ್ತೀಯ, ಅಪ್ಪ ಏನು ಹಂಗೆ ಆಡುತ್ತೆ, ನಾನು ಎಲ್ಲಿಗಂತಾನೆ ಹೋಗೋಣ? ಅತ್ತೆ ಸುಮ್ಕಿರಿ ಅತ್ತೆ, ನೀವು ಯಾಕತ್ತೆ ಹಿಂಗೆ ಆಡ್ತೀರಿ? ಆವಾಗಲೇ ಬೈಸ್ಕೊಂಡಿದ್ದೀರಿ, ಮತ್ತೆ ಅದನ್ನೇ ತೆಗಿತಾ ಇದ್ದೀರಲ್ಲತ್ತೆ ನೀವು. ಅವಳು ಏನು ಮಾಡೋಳು ಪಾಪ, ಹುಡುಗಿ ಒಬ್ಳೆಯ ಮನೆಯಿಂದ ಹೋಗಂತ ಆಚಿಗೆ ಹಾಕಿದ್ರೆ ಅವಳು ಎಲ್ಲಿಗೆ ಹೋದಳತ್ತೆ? ಸುಮ್ಮನೆ ನಿಂತ್ಕೊಳ್ಳಿ ಮಾವ, ನಾನು ಹೇಳ್ತೀನಿ ಕೇಳ್ರಿ ಇಲ್ಲಿ ಮೊದಲು. ಅದೇನು ಸಮಸ್ಯೆ ಅಂತವ ಬಗೆಹರಿಸಿ ಆಮೇಲೆ ಉಣ್ಣಕ್ಕೆ ಕುತ್ಕೊಳ್ಳೋಣ. ಇವಳು ಉಣ್ಣಕ್ಕೆ ಬರ್ತಾ ಇಲ್ಲ ಕಣ್ ಮಾವ. ಆವಾಗಲೇ ಬಂದು 2 ಗಂಟೆ ಮೇಲಾಯಿತು, ಹಂಗೆ ನಿಂತ್ಕೊಂಡು ನಿಂತವಳೆ ಅವಾಗಿಂದನೂ. ಏನಾಗೈತೆ ಅಂದರೆ ಮಾವ, ಇವಳು ಗಂಡನೂ ಅತ್ತೆನೂ ದುಡ್ಡಿಗಾಗಿ ಅಂತವ ಕಳ್ಸೋರು ಇವಳನ್ನ. ದುಡ್ಡಿಗಾಗಿ ಅಂತ ಕಳ್ಸೋಕ್ಕಾಗಕ್ಕಿಲ್ವಲ್ಲ, ಅದಕ್ಕೆ ನಿನಗೆ ಮಕ್ಕಳಾಗಿಲ್ಲ ಬಂಜೆ ಹಂಗೆ ಹಿಂಗೆ ಅಂತೆಲ್ಲವ ಅವಮಾನ ಮಾಡೋರೆ. ಆಮೇಲೆ ಇವಳು ನನ್ನೇನು ಸಮಸ್ಯೆ ರೀ, ಡಾಕ್ಟ್ರ್ ತಗೋಗೋಣ ಹಂಗೆ ಹಿಂಗೆ ಅಂತ ಹೇಳವಳೆ. ಆದ್ರೂ ಮಾತು ಕೇಳ್ದಂಗೆ ನಿಮ್ಮ ಅಪ್ಪಯ್ಯನ ಹತ್ರ ಒಂದು 3 ಲಕ್ಷ ದುಡ್ಡು ಇಸ್ಕೊ ಬಂದ್ಬಿಡು ಅಂತವ ಕಳ್ಸೋರಿ. ಅದು ಯಾಕೆ ಅಂತಂದರೆ, ಈ ಸಾವಿತ್ರಮ್ಮ ಯಾರು ಹೋಗಿ ಏನೋ ಫಿಟ್ಟಿಂಗ್ ಇಟ್ಬಿಟ್ಟವ್ರು ಕಣ್ಮವ. ಏನಂತಂದರೆ ಅದೇ ಬಾವ 1.25 ಕೋಟಿದು ಮನೆ ತಗೊಂಡ್ರಲ್ಲ ಬೆಂಗಳೂರಿನಾಗೆ, ಆ ವಿಷಯನೂ. ಆಮೇಲೆ ನೀವು 2 ಬೋರ್ ಬೇರೆ ಕೊರ್ಸಿದ್ರಲ್ಲ ಇಲ್ಲಿ, ಈಗ ಮೊನ್ನೆ ಒಂದು ಕೊರ್ಸಿದ್ರಿ, ಅದಕ್ಕಿಂತ ಮುಂಚೆ ಒಂದು ಕೊರ್ಸಿದ್ರಿ ನೋಡಿ. ಆ ಬೋರ್ ಕೊರ್ಸಿದ ವಿಷಯನೂ ಎಲ್ಲನೂ ತಗೊಂಡೋಗಿ ಹೇಳ್ಬಿಟ್ಟವ್ರೆ. ಅವ್ರಿಗೇನು ನಿಮ್ಮ ಅಳಿಯಂಗೂ ನಿಮ್ಮ ಬೀಗ್ತಿಗೂ ಏನು ಇಷ್ಟೊಂದು ದುಡ್ಡು ಐತಲ್ಲ ನಮಗೆ ಕೊಡ್ತಾ ಇಲ್ಲ, ಎಷ್ಟೊಂದು ದುಡ್ಡು ಮಾಡಿಕೊಂಡವ್ರೆ. ಮಗನಿಗೆ 1.25 ಕೋಟಿ ದುಡ್ಡು ಕೊಟ್ಟವ್ರೆ ಮನೆ ತಗೊಳಕ್ಕೆ. ಇಲ್ಲಿ 2 ಬೋರ್ ಕೊಡಿಸ್ಕೊಟ್ಟವ್ರೆ ಚಿಕ್ಕ ಮಗನಿಗೆ ಅಂತವ. ಇನ್ನೇನು ಎಲ್ಲ ಅವ್ರಿಗೆ ಮಾಡ್ಕೊಡ್ತವ್ರೆ, ನಿನಗೇನು ಮಾಡ್ಕೊಡ್ತವ್ರೆ ಅಂತೆಲ್ಲವ ಜಗಳ ಆಡಿ ಇವಳ ಹತ್ರವ. ಹೋಗಿ ದುಡ್ಡಾದ್ರೂ ಇಸ್ಕಬ, ಇಲ್ಲ ಆಸ್ತಿಲಿ ಪಾಲು ಕೇಳಿ ಹೋಗು ಅಂತವ ಕಳ್ಸೋರೆ ಕಣ್ಮವರೇ. ಇವಳು ಹೆಂಗಪ್ಪ ಕೇಳೋಣ ಅಂತ ಅಂದರೆ, ಹೆಂಗೆ ಕೇಳೋಣ ಅಂದರೆ, ಕೇಳಲಿಲ್ಲ ಅಂದರೆ ಮನೆಗೆ ಬರಬೇಡ ನೀನು, 3 ಲಕ್ಷ ಇಸ್ಕಬ ಈಗ ಸದ್ಯಕ್ಕೆ, ಇಲ್ಲಾಂದರೆ ಆಸ್ತಿಲಿ ಪಾಲು ಕೇಳ್ಕೊಬಾ ಅಂತ ಅಂದ್ಬಿಟ್ಟು ಕಳ್ಸೋರು ಕಣ್ಮವ. ಇಷ್ಟೇ ಆಗಿರೋದು ನೋಡ್ರಿ. ಅಲ್ಲ ಈ ನನ್ನ ಮಕ್ಳದ್ದು ಇನ್ನೂ ಮುಗಿಲಿಲ್ವಲ್ಲ ಇವ್ರಿಗೆ? 25-30 ಲಕ್ಷ ಖರ್ಚು ಮಾಡಿ ನಾನು ಮದುವೆ ಮಾಡಿ ಒಡವೆ ಪಡವೆನೆಲ್ಲವ ಕೊಟ್ಟು ಕಳ್ಸಿದ್ದೀನಿ. ನನ್ನ ಮಗನಿಗೆ ಕೈಗೆ ಹಾಕೊಳ್ಳೋಕ್ಕೆ, ಕೊಳ್ಳಿಗೆ ಹಾಕೊಳ್ಳೋಕ್ಕೆ ಉಂಗ್ರಗಳು 2, ಇವಳಿಗೆ ಲಾಂಗ್ ಚೈನು, ಚಿಕ್ಕು ಚೈನು, ಓಲೆಗಳು 2-3, ಬಳೆ ಎಲ್ಲನೂ ಮಾಡಿಸಿ ಕಳ್ಸಿದ್ರು. ಇನ್ನೂ ಆಸೆ ತೀರ್ತಾ ಇಲ್ವಲ್ಲ ನನ್ನ ಮಕ್ಳಿಗೆ, ಏನು ಮಾಡೋಣ ಅಂತವ? ಏನು ಅನ್ಕೊಬಿಟ್ಟವ್ರಂತ ಅವ್ರಿಗವ್ರೆ ಬರೀ ಹಿಂಗೆ ದುಡ್ಡು ಬೇಕು ಆಸ್ತಿ ಬೇಕು ಅಂತ ಕಳಿಸ್ತಿದ್ರೆ ಎಲ್ಲಿಂದ ತರೋಣ ಅಂತವ ನಾನು? ನಾನು ಏನು ಮಾಡಿ ಸತ್ತೋಗಿದ್ದೀನಿ ನಾನು ತಗಿ, ಎಲ್ಲಿಂದ ತಗೋಬರಾನೆ? ದುಡ್ಡು ಬೇಕು ಅಂತಂದರೆ ಅದೇ ನನ್ನೇ ಮಾರ್ಕೊಂಡು ತಗೊಂಡು ಹೋಗ್ಬೇಕಾಯ್ತದ ಅಷ್ಟೇ. ನನ್ನ ಕಿಡ್ನಿ ಕೊಟ್ಟು ಕಳಿಸ್ಬೇಕಾಯ್ತದ ಇವಾಗಿನ್ನ. ಇನ್ನೇನು ಇಲ್ಲ ನನಗೆ, ಕೊನೆಗೆ ಅದೇ ಗತಿ ಆಗೋದು ನನಗೆ. ಎಲ್ಲಿಂದ ತರೋಣ ಅಂತ ಅನ್ಕೊಬಿಟ್ಟವ್ರು ಇವರೆಲ್ಲವ. ಅಲ್ಕಂಡ್ ಮಗ, ಒಡೆದ್ಗಿಡಿದ್ರೆ ಹೆಂಗೆ ನಿನಗೆ? ಏನಾಯ್ತು ಅಂತ ಬಿಡಿಸಿ ಹೇಳು ಒಂದಿಟ್ಟು. ಅಪ್ಪಯ್ಯ ಏನಂತ ಹೇಳೋಣ ಅಪ್ಪಯ್ಯ, ಏನು ಮಾಡಲಿಲ್ಲ ಕಣಪ್ಪಯ್ಯ. ಬೆಳಿಗ್ಗೆನೆಯ ಉಪ್ಪಿಟ್ಟು ಮಾಡಿದ್ನ ನಾನು. ಅವರೆಕಾಳು ಇತ್ತಲ್ಲ ಅಂತವ, ಅವರೆಕಾಳು ಸುಲಿದು ಉಪ್ಪಿಟ್ಟು ಮಾಡಿದ್ದೆ. ಒಂದು 2 ಸ್ಪೂನಷ್ಟು ಜಾಸ್ತಿ ಆಯಿತು ಕಣಪ್ಪಯ್ಯ. ಅದುವೇ ಏನು ಜಾಸ್ತಿ ಆಯ್ತಾ ಇರಲಿಲ್ಲ. ಏನಾಯಿತು ಅಂತಂದರೆ, ನಾನು ತಿಂತ ಕೂತಿದ್ದೆ, ನಮ್ಮ ಅತ್ತೆ ನನಗೆ ಜಾಸ್ತಿ ತಲೆನೋಯ್ತೈತೆ, ಒಂದಿಟ್ಟು ಕಾಫಿ ಮಾಡಿಕೊಡು, ಬಿರ್ನೆ ಮಾಡಿಕೊಡು ಈಗಲೇ ಅಂತ ಅಂದರು. ಅದಕ್ಕೆ ಅತ್ತೆಗೆ ಆಯಿತು ಬಿಡತ್ತೆಗೆ ಕಾಫಿ ಮಾಡಿಟ್ಟು ಆಮೇಲಿಂದವ ಹೋಗಿ ತಿನ್ಕೊಳ್ಳೋಣ ಅಂತವ ಅಲ್ಲಿ ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೆ ಕಣಪ್ಪಯ್ಯ. ಅಷ್ಟೊತ್ತಿಗೆ ಬೆಕ್ಕು ಓಡೋದಂಗೆ ಆಯಿತು ಕಾಫಿ ಕೊಟ್ಟು ಬರೋ ಅಷ್ಟರಲ್ಲಿ. ಇನ್ನೇನು ಬೆಕ್ಕಿಗೆ ತಿನ್ಕೊಬಿಟ್ಟೈತೆ, ಏನೋ ಬೆಕ್ಕು ತಿಂದಿರೋದು ಹೆಂಗೆ ತಿನ್ನೋಣ ಅಂತವ. ಜಾಸ್ತಿನೂ ಆಗಿತ್ತಲ್ಲ, ತಣ್ಣಗಾಗಿತ್ತಲ್ಲ, ಹೆಂಗೆ ತಿನ್ನೋದು? ತಣ್ಣಗಿರೋ ಉಪ್ಪಿಟ್ಟು ತಿನ್ನೋಕ್ಕಾಗಿಲ್ವಲ್ಲಪ್ಪಯ್ಯ. ಅದಕ್ಕೆ ತೆಗಿ ಚೆಲ್ಲನ ತೆಗಿ ಅಂತ ತಗೊಂಡೋಗಿ ಚೆಲ್ದೆ ಕಣಪ್ಪಯ್ಯ. ನಮ್ಮ ಅತ್ತೆ ಇದ್ದಳು ನಮ್ಮ ಮನೆಗೆ ಬಂದ ತಕ್ಷಣವ ಹೇಳ್ಬಿಟ್ಟವ್ರೆ. ಬಂದ ತಕ್ಷಣ ಫಿಟ್ಟಿಂಗ್ ಇಟ್ಬಿಟ್ಟವಳೆ, ಹಿಂಗೆ ಉಪ್ಪಿಟ್ಟು ಚೆಲ್ಲಿದ್ಲು ಕಣ್ಲ ಅಂತವ ಕರೆದ್ರು. ಅದಕ್ಕೆ ನಾನು ಹೇಳ್ದೆ ಹಿಂಗೆ ಆಯ್ತು ಕಣ್ರಿ, ಅದಕ್ಕೆ ಉಪ್ಪಿಟ್ಟು ಚೆಲ್ಲಿದ್ದು ಅಷ್ಟೇ, ಇಲ್ಲ ಅಂದಿದ್ರೆ ನಾನು ತಿನ್ಕೊಂತಿರ್ಲಿಲ್ವೇನ್ರಿ, ಯಾವಾಗಾದ್ರೂ ನಾನು ವೇಸ್ಟ್ ಮಾಡ್ತೀನ ಅಂತ ಹೇಳ್ದೆ ಕಣಪ್ಪಯ್ಯ. ಅಷ್ಟೇ.
ಅದನ್ನೇ ಇಟ್ಕೊಂಡು ನಿಮ್ಮ ಅಪ್ಪ ಅವ್ವ ಈ ಬೂದಿನೇ ಕಲಿಸೋರ ಹಂಗೆ ಹಿಂಗೆ ಅಂದರು. ಆಗ ನಾನು ಹೇಳಿದೆ ನಮ್ಮ ಅಪ್ಪ ಅಮ್ಮನ ಸುದ್ದಿ ಯಾಕೆ ನಿನಗೆ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಯಾಕೆ ಬೈತೀಯ ಹಂಗೆ ಹಿಂಗೆ ಅಂತವೆಲ್ಲವ ಅಂತಂದಿದ್ದಕ್ಕೆ ನಿಮ್ಮ ಅಪ್ಪ ಅವ್ವ ನಿನಗೆ ಮಾತ್ರವ ದುಡ್ಡು ಬಿಚ್ಚಕ್ಕಾಗಕ್ಕಿಲ್ಲ, ನಿಮ್ಮ ಅಣ್ಣಂಗೆ 1.5 ಕೊಟ್ಟಿದ್ದ ಮನೆ ಕೊಡ್ಸೋರೆ, ಇನ್ನು ನಿಮ್ಮ ಚಿಕ್ಕಣ್ಣ ಅವ್ನು ಕುಡ್ಕಾಗಿದ್ರು ಅವ್ನಿಗೋಸ್ಕರ ಅಂತ ಎಲ್ಲ ಆಸ್ತಿ ಎಲ್ಲ ಮಾಡ್ತವ್ರೆ, 2 ಬೋರ್ ಕೊಡ್ಸೋರೆ, ಅವನು ದುಡ್ಡನ್ನೆಲ್ಲವ ಉಡಾಯಿಸ್ತವನೆ ಕುಡ್ದು ನಿಮ್ಮಪ್ಪ ಎಲ್ಲ ದುಡ್ದು ಮಕ್ಕಳಿಗೆ ಅಂತ ಮಾಡ್ತವ್ರೆ, ನಿನಗೆ ಅಂತ ಏನು ಮಾಡೋರೆ, ಹಂಗೆ ಹಿಂಗೆ ಹೋಗು ಆಸ್ತಿಲಿ ಪಾಲು ಕೇಳ್ಕೊಬ ಅಂತೆಲ್ಲ ಹೇಳಿದ್ರು. ಅದಕ್ಕೆ ನಾನು ಹೇಳ್ದೆ ಆಸ್ತಿಲಿ ಪಾಲ್ಗೇನಂತ ಎಲ್ಲವ ಕೇಳಂಗಿದ್ರೆ ಮೊದಲು ನಮ್ಮ ಮನೆ ಎಲ್ಲ ಖರ್ಚು ಮಾಡೋರಲ್ಲ ಮದುವೆಗೆ ಅದನ್ನೆಲ್ಲ ವಾಪಸ್ ಕೊಡ್ರಿ, ಆಮೇಲೆ ಒಡವೆ ಗಿಡವೆ ಏನೇನು ಕೊಟ್ಟವ್ರಿ ಎಲ್ಲ ಕೊಡ್ರಿ, ಎಲ್ಲ ತಗೊಂಡೋಗಿಟ್ಟು ಆಮೇಲೆ ಆಸ್ತಿಲಿ ಪಾಲು ಕೇಳ್ತೀನಿ ಇಂದಿದ್ದಕ್ಕೆ ನಿಂದು ನಾಲ್ಗೆ ಅರಿಬಿಡ್ತೀಯ ಅಂತಳು ಇಂತಳು ಅಂತೆಲ್ಲ ಒಯ್ದು ಹೋಗು ಇವಾಗ ಮೊದಲು 3 ಲಕ್ಷ ದುಡ್ಡು ಇಸ್ಕೊಬ, ಇಲ್ಲಾಂದರೆ ಮನೆ ತಾವು ಬರಬೇಡ ನೀನು, 3 ಲಕ್ಷದಲ್ಲಿ 1 ರೂಪಾಯಿ ಕಡಿಮೆ ಇದ್ರು ಮನೆ ತಾವು ಬರೋಂಗಿಲ್ಲ ನೀನು ಅಂತೆಲ್ಲವ ಅಂದ್ಬಿಟ್ಟು ಕಳಿಸಿದ್ರು ಕಣಪ್ಪಯ್ಯ. ಅಲ್ಲ ಈ ನನ್ನ ಮಕ್ಳದ ಬುಟ್ಟು ನಾವು ಸುಮ್ಮನೆ ನಾವಿಲ್ಲಿ ಅನ್ಭವಿಸ್ತಾ ಇದೀವಿ ಅಷ್ಟೇ. ನನ್ಗಂತೂ ನಿನ್ಗೆ ಯಾವಾಗ ಏನಾಯ್ತದೋ ಏನು ಕತೆನೋ ಏನು ಜಗಳ ಆಡ್ಕೊ ಬರ್ತೀಯೋ ನೀನು, ಮನೆಗೆ ಬಂದ್ರಂತೂ ಅದೇ ಭಯ ಆಯ್ತಾ ಇರ್ತದೆ. ಅದಕ್ಕೆ ಹಬ್ಬ ಹುಣ್ಣಿಮೆ ಕರಿಯಕ್ಕೂ ಭಯ ಕಣವ ನಮಗೆ. ಅದಕ್ಕೆ ಮಾಡ್ಕೊಂಡು ಕರಿತೀವಿ, ನೋಡ್ಕೊಂಡು ಫೋನ್ ಮಾಡಿ ಮಾತಾಡೋದು ನಿಂತವ. ಅಲ್ಲ ನಾವು ಹೆಣ್ಣನ್ನ ಎತ್ತಿ ಹಿಂಗೆಲ್ಲವ ಅನ್ಭವಿಸ್ಬೇಕಲ್ಲ ನಾವು. ಏನು ಕರ್ಮ ಮಾಡಿದ್ದೋ ಹೇಳಿ ನಾವು. ಅಲ್ಲ ನಿನಗೆ ಮದ್ವೆಗಿನ ಮುಂಚೆನೇ ಹೇಳ್ದೆ ನೋಡ್ಕೊಂಡು ಮಾಡ್ಕೊಳವ ಅಂತ. ಇಲ್ಲ ಕಣಪ್ಪಯ್ಯ ಅವನೇ ಇಷ್ಟ ಅಂತ ಆಟ ಮಾಡ್ಕೊಂಡು ಕೂತ್ಕೊಂಡು ನೋಡಿ ಇವಾಗ ಎಂತ ಸಿಕ್ಕನೆ ಅಂತವ. ಇನ್ನು ಎಂತೆಂಥ ಗಂಡುಗಳು ಬಂದಿದ್ದೋ, ಎಂತೆಂಥ ಗೌರ್ಮೆಂಟ್ ಕೆಲಸದವೆಲ್ಲ ಬಂದಿದ್ದೋ, ಎಲ್ಲಾರನ್ನೂ ಬಿಟ್ಟು ಈ ನನ್ನ ಮಗನ್ ಕಟ್ಕೊಂಡು ಹೆಂಗ್ ಅನ್ಭವಿಸ್ತಿದ್ದಿ ನೋಡು. ನಿಂಗೂ ಸಾಕು ಬಿದ್ದೋಗೈತೆ ಬಿಡೋತಗಿ, ಇನ್ನೇನು ಹೇಳೋದು. ನಿನಗೆ ಹೇಳಿ ನನಗೂ ಸಾಕಾಗೈತ ತಗಿ. ಒಂದು ಕೆಲಸ ಮಾಡೋಣ, ಈಗ ಮೊದಲು ನಿನ್ನ ತೀರ್ಮಾನ ಹೇಳು ಏನು ಅಂತವ. ಏನು ಮಾಡ್ಬೇಕಂತಿದ್ಯಾ, ಏನು ನಾನು 3 ಲಕ್ಷ ಕೊಡ್ಬೇಕಾ, ಏನು ಮಾಡಬೇಕು ಅಂತ ನಿನ್ನ ತೀರ್ಮಾನ ಏನೈತೆ ಅಂತ ಹೇಳು ಮೊದಲು. ನಿನ್ನ ತೀರ್ಮಾನ ಕೇಳ್ಕೊಂಡು ಆಮೇಲೆ ಮುಂದಿಂದ ಏನು ಮಾಡೋದು ಅಂತವ ಹೇಳ್ತೀನಿ ನಾನು. ಅಪ್ಪಯ್ಯ ನನ್ನ ತೀರ್ಮಾನ ಇನ್ನೇನು ಇರ್ತದಪ್ಪಯ್ಯ, ನೀವು ಏನು ಹೇಳ್ತೀರೋ ಅದನ್ನು ಕೇಳ್ತೀನಿ. ಮದುವೆ ವಿಚಾರದಲ್ಲಂತೂ ನೀವು ಕೇಳ್ದಂಗೆ ತಪ್ಪು ಮಾಡಿ ಹಿಂಗೆ ಅನ್ಭವಿಸ್ತಾ ಇದ್ದೀನಿ. ಈಗಲೂ ಅನ್ಭವಿಸೋಕೆ ಸಿದ್ಧ ಇಲ್ಲ ಕಣಪ್ಪಯ್ಯ. ನೀವು ಏನಾದರೂ ಹೇಳಿ ಅಪ್ಪಯ್ಯ, ಇಲ್ಲ ಅವನನ್ನು ಬಿಟ್ಬಿಡು ಅಂದ್ರೂ ಬಿಟ್ಬಿಡೋಕೆ ಸಿದ್ಧ ಇದ್ದೀನಿ ಈಕಿತ. ನಾನು ಏನು ಮತ್ತೆ ಹೋಯ್ತೀನಿ ಅದು ಇದು ಅಂತೆಲ್ಲ ಹೇಳಲ್ಲ ಕಣಪ್ಪಯ್ಯ ನಾನು. ಇಲ್ಲ ಹೋಗವ ದುಡ್ಡು ಕೊಡ್ತೀನಿ ಹೋಗಿ ಸಂಸಾರ ಮಾಡ್ಕೊಂಡಿರು ಅಂತ ಅಂದರೆ ಅದು ಆಯಿತು ಕಣಪ್ಪಯ್ಯ. ನನಗೆ ಯಾವುದೂ ಈ ಸತಿ ನಾನು ಏನು ಕೇಳಲ್ಲ ಕಣಪ್ಪಯ್ಯ. ನಿನಗೆ ಏನು ಇಷ್ಟ ಅದನ್ನು ಮಾಡು ಅಂತ ಅಂದರೆ ಇಂಥದ್ದು ಮಾಡು ಅಂದರೆ ಮಾಡ್ತೀನಿ. ಇಲ್ಲ ಗಂಡನ ಬಿಟ್ಟು ಮನೇಲಿರು ಅಂದರೆ ಅದಕ್ಕೂ ಸಿದ್ಧ ಕಣಪ್ಪಯ್ಯ. ಹೆಂಗೋ ಬ್ಯಾಗಿಗೆಲ್ಲವ ಅವರೇ ಎಸೆದ್ರು ಆಚೆಗೆ ತಗೊಂಬಂದಿದ್ದೀನಿ, ಇನ್ನೇನು ಇಲ್ಲ ಅಲ್ಲಿ ನಂದು ಅಂತವಪ್ಪಯ್ಯ. ಇಲ್ಲೇ ಇರು ಅಂದರೆ ಇಲ್ಲೇ ಇರ್ತೀನಿ, ಇಲ್ಲ ಹೋಗಿ ಏನಾರು ತೀರ್ಮಾನ ಮಾಡ್ಕೊಂಬ ಅಂದರೆ ಅದು ಸರಿ ಕಣಪ್ಪಯ್ಯ. ನಾನು ಅಲ್ಲೇ ತೀರ್ಮಾನ ಮಾಡ್ಕೊಳಕ್ಕೆ ಅಪ್ಪಯ್ಯ ಕಾಲಿಗೆಲ್ಲ ಬಿದ್ದೆ ಕಣಪ್ಪಯ್ಯ. ಅವ್ರು ಯಾರು ಕೇಳಲಿಲ್ಲ ಕಣಪ್ಪಯ್ಯ, ಎಷ್ಟು ಹೇಳಿದ್ರು ಎಷ್ಟು ಗೋಳಾದ್ರೂ ನನ್ನ ಮಾತೇ ಕೇಳಲಿಲ್ಲ ಕಣಪ್ಪಯ್ಯ ಅವ್ರು ಯಾರುವೆ. ಸರಿ ಬಿಡು ಆಯ್ತು. ಹಿಂಗೆ ಕುಯ್ಯಿ ಅಂತಿರ್ಬೇಡ ನನಗೆ. ಹಿಂಗೆ ಹೇಳೋದ್ನೆಲ್ಲವ ನೋಡೋಕ್ಕಾಗಕ್ಕಿಲ್ಲ ನನಗೆ, ಇವಾಗಲೇ ಹೇಳ್ತಾ ಇದ್ದೀನಿ ನೋಡು. ಸರಿ ಇವಾಗ ಒಂದು ಕೆಲಸ ಮಾಡೋದು ನಡಿ. ಅವ್ರ ಮನೆ ತವಿ ಹೋಗಿ ಅದೇನು ತೀರ್ಮಾನ ತಗೊಂಡು ಬರೋಣ. ಇವಾಗ ನೀನು ಈಗೇನು ಹೇಳಿದ್ಯಾ ಅದೇ ಮಾತು ಮೇಲೆ ನಿಂತ್ಕೋಬೇಕು. ಇವಾಗ ಹೇಳ್ತಾ ಇದ್ದೀನಿ ನೋಡು. ನೀನು ಹೇಳಿರೋದು ಇವಾಗ ನೀನು ಹೋಗು ಅಂದರೆ ಹೋಯ್ತೀನಿ ಕಣಪ್ಪಯ್ಯ, ಬಾ ಅಂದರೆ ಬತ್ತೀನಿ ಕಣಪ್ಪಯ್ಯ ಅಂತ ಅಂದಿದ್ಯಾ. ಅಲ್ಲಿ ಏನಾದರೂ ತೀರ್ಮಾನ ಆದ್ರೂ ನೀನು ನನ್ನ ಪರವಾಗಿಯೇ ಇರಬೇಕು. ನಮ್ಮ ಅಪ್ಪಯ್ಯ ಹೆಂಗೆ ಹೇಳುತ್ತೆ ಹಂಗೆ ಅಂತವ ಮಾತಾಡಬೇಕು. ಏನು ಅಲ್ಲಿ ಹೋಗ್ಬಿಟ್ಟು ಉಲ್ಟಾ ಹೊಡಿಯಂಗಿದ್ರೆ ಅದು ಏನು ಮಾಡ್ಕೊಂತೀನಿ ನೀನು ತೀರ್ಮಾನ ಮಾಡ್ಕೊಬಿಡವ, ನಾನು ಬರೋಕ್ಕಿಲ್ಲ ಮಧ್ಯದಲ್ಲಿ. ಇಲ್ಲ ನೀನು ಹೇಳ್ದಂಗೆ ಕೇಳ್ತೀನಿ ಕಣಪ್ಪಯ್ಯ ಅಂತ ಅನ್ನೋದಿದ್ರೆ ಮಾತ್ರ ಇವಾಗ ಹೋಗಿ ತೀರ್ಮಾನಕ್ಕೆ ಹೋಗೋಣ. ಏನಂತ ಹೇಳಿ ಇವಾಗ. ಅಪ್ಪಯ್ಯ ನಾನು ಏನು ಇಲ್ಲ ಕಣಪ್ಪಯ್ಯ, ನೀನು ಹೆಂಗೆ ಹೇಳ್ತೀಯ ಹಂಗೆ ಕಣಪ್ಪಯ್ಯ. ಆವಾಗ್ಲಿದ್ದು ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ನನ್ನ ಅಮ್ಮ ಹಿಂಗೂ ಅದಕ್ಕೆಗೂ ಅದನ್ನೇ ಹೇಳ್ದೆ. ಅಪ್ಪಯ್ಯ ಏನು ಹೇಳುತ್ತೋ ಅದೇ ತೀರ್ಮಾನ, ನಂದು ಏನು ತೀರ್ಮಾನ ಇಲ್ಲ, ನಾನು ಏನು ಹೇಳೋಕ್ಕಿಲ್ಲ ಈಕಿತ. ಅಪ್ಪಯ್ಯ ಇರು ಅಂದರೆ ಇರ್ತೀನಿ, ಹೋಗು ಅಂದರೆ ಹೋಗ್ತೀನಿ ಅಂತಲೇ ಹೇಳಿದ್ದೀನಿ ಕಣಪ್ಪಯ್ಯ. ಸರಿ ನಡಿ ಮತ್ತೆ. ಅದು ಏನೈತೆ ಮಾತಾಡ್ಕೊಂಡು ಬರೋದು ನಂತ ನಡಿ, ನೋಡೋಣ ಅದು ಏನು ಮಾತಾಡ್ತಾನೆ. ಅಳಿ ಮಯ್ಯ ಮನೆ ತೊಳಿಯ ಇದಾನಲ್ಲ ಅವನು, ಅವ್ನಿಗಿವತ್ತು ಬೆಂಡತ್ತೆ ಬರೋದು ನಡಿ ಅವನಿಗೆ. ಎಷ್ಟು ಅಂತವ ಅತ್ತೆ ಮನೆ ಆಸ್ತೆಯ ಹಿಂಗಾಡದಿಂತ ಇವನು. ವರದಕ್ಷಿಣೆ ಇಸ್ಕೊಳ್ಳೋದೇ ತಪ್ಪು. ಆಟೊಂದೆಲ್ಲ ಕೊಟ್ಟಿದೀವಿ ನಾವು, ಆದ್ರೂ ಇನ್ನೂ ಬುದ್ಧಿ ಬೀಳ್ತಿಲ್ವಲ್ಲ ಅವನು. ಆಸ್ತಿಲಿ ಪಾಲ್ಬೇಕಂತ ನನ್ನ ಮಗಂಗೆ. ನಡಿ ಐತೆ ಅವ್ನಿಗೆ ಮಾಡ್ತೀನಿ ನಡಿ ಅವನಿಗೆ. ಅಜವ್ ನಾನು ಬರೋಣ ನಿನ್ನ ಜೊತೆಲಿ. ಒಬ್ಬನೇ ಇವಳನ್ನ ಕರ್ಕೊಂಡು ಹೆಂಗೆ ಹೋಗ್ತೀಯಾ, ಅಲ್ಲಿ ಏನಾದ್ರು ಸಮಸ್ಯೆ ಆದರೆ ಏನು ಮಾಡೋದು. ನಾನು ಬರ್ತೀನಿ ನಡಿ ನೀನು ಒಟ್ಟಿಲಿ. ಅದು ಏನಾಯ್ತದೆ ಅಂತವ ನೋಡೇ ಬಿಡೋದು ನಡಿ. ಇವತ್ತಂತೂ ಬಿಡೋದು ಬೇಡ ಕಣಜ, ಈಗಲೇ ಹೇಳ್ತಾ ಇದ್ದೀನಿ ನೋಡು. ಚೆನ್ನಾಗಿ ಬೆಂಡೆತ್ತೆ ಬರ್ಬೇಕು ಕಣಜ ಅವ್ರಿಬ್ರನ್ನ. ಇಲ್ಲ ಅವರು ಮನೆ ಒಳಗೆ ಸೇರಿಸ್ಕೋಬೇಕು, ನನ್ನ ಮಗಳದ್ದು ಏನು ಮಾಡೋಕ್ಕಿಲ್ಲ ಅಂತವ. ಇಲ್ಲ ಅಂದರೆ ಟೇಷನ್ಗೆ ಹೋಗ್ಬೇಕು ಅಷ್ಟೇ ಕಣಜ ಈ ಸತಿ ತೀರ್ಮಾನ. ನಡಿ ಹೋಗೋಣ. ಮಾವ ನಾನು ಬರೋನೇನು ಮಾವ, ನೀವಿಬ್ಬರೇ ಹೋಯ್ತೀರಾ?
ಅಯ್ಯೋ ನಾನು ಒಬ್ನೇ ಹೋದ್ರೆ ಸಾಕಂಡ್ ಬಿಡ್ರಮ್ಮ, ಯಾಕೆ ನೀವಿಬ್ರುವೆ ಇಲ್ಲ ಒಂದು ಕೆಲಸ ಮಾಡು, ಅವಳ ಜೊತೆಗೆ ಯಾರಾದ್ರೂ ಒಬ್ರು ಇದ್ದಂಗೆ ಆಯ್ತದೆ. ಏನೇನಾದ್ರೂ ಹೇಳಕ್ಕೆ ಹೆಂಗಸ್ರು ಇರ್ಬೇಕು. ನೀನ್ ಬಾರಮ್ಮಿ ಸಾಕು. ಅವ್ವ ಸುಮಾ ನೀನ್ ಇಲ್ಲೇ ಇರು ಮನೇಲಿ. ಮಂಜು ಬೇರೆ ಬತ್ತಾನೆ, ಶಾಲೆ ಮುಗಿಸ್ಕೊಂಡು ಬತ್ತಾನೆ. ಪಾಪ ಅವನೊಬ್ಬನ ಹೆಂಗ್ ಬಿಟ್ಟು ಹೋಗೋದು, ನೀನ್ ಮನೇಲಿ ಇರವ. ಹಂಗೇನಾದ್ರು ಬೇಕಾದ್ರೆ ಫೋನ್ ಮಾಡ್ತೀವಿ ಬರುವಂತಿ. ಆಯ್ತಾ, ಏನ್ ಅವಶ್ಯಕತೆ ಇಲ್ಲ, ನಾನು ಒಬ್ನಿದ್ರೆ ಸಾಕು ನನ್ನ ಮಕ್ಳನ್ನ ಬೆಂಡೆತ್ತಕ್ಕೆ. ನೀನ್ ಇಲ್ಲಿ ಇರವ ಮನೇಲಿ. ಸರಿ ಕಣ್ಮಾವರೇ, ಆಯಿತು, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿರಿ. ಅಯ್ಯೋ ಪಾಪ ಇವಳು ವೀಣಾ ಏನು ತಿನ್ನಲಿಲ್ಲ, ಏನೂ ಇಲ್ಲ ಕಣ್ಮಾವರೇ. ಬೇಡ ಅದಕ್ಕೆ ಏನು ಬೇಡ ನನಗೆ. ಮೊದಲು ನನ್ನ ಸಂಸಾರ ಸರಿ ಹೋದ್ರೆ ಅಷ್ಟೇ ಸಾಕು ಕಣದಕ್ಕೆ. ಊಟ ತಿಂಡಿ ಏನೂ ಬೇಡ ಅನ್ನಂಗೆ ಆಗೈತೆ ಕಣದಕ್ಕೆ ನನಗೆ. ನಾವು ಹೋಗ್ಬಿಟ್ಟು ಬರ್ತೀವಿ ಹಿರಿಯದಕ್ಕೆ. ಅದು ಏನಾಯ್ತದೆ ಅಂತವ ತೀರ್ಮಾನ ಮಾಡ್ಕೊಂಡು ಬರ್ತೀವಿ, ಆಮೇಲೆ ನೋಡೋಣಂತೆ. ಸರಿ ನಡಿಯವ ವೀಣಾ, ಬ್ಯಾಗ್ ಎತ್ಕ. ನಡಿ ನೋಡೋಣ. ಏನು ಅಲ್ಲೇ ಇರೋದ ವಾಪಸ್ ಬರೋದ ಏನು ತೀರ್ಮಾನ ತಗೊಂಡು ಮಾಡೋಣ. ಆಮೇಲೆ ಮುಂದಕ್ಕೆ ಏನಾಯ್ತದೆ ಅಂತ ನೋಡ್ಕೊಂಡು ಮಾಡೋಣಂತೆ. ನಡಿ. ಅಳಿಯಂದ್ರೆ ಏದ್ ಇದೀರ ಇಲ್ವಾ ಇಬ್ರುವೆ? ಅಳಿಯಂದ್ರೆ ಬೀಗ್ತಿ ಇದೀರೇನು? ಆಚೆಗೆ ಬನ್ನಿ ಒಂದಿಟ್ಟು. ಓಹೋ ಏನ್ರಿ ಬಿಗ್ರೆ, ಏನು ಹಿಂಗೆ ಬಂದ್ಬಿಟ್ಟಿದ್ದೀರಲ್ಲ? ಮಗಳೂ ಕರ್ಕೊಬಂದ್ಬಿಟ್ಟಿದ್ದೀರಿ. ದುಡ್ಡೆಲ್ಲ ತಗೊಬಂದ್ಬಿಟ್ರಾ? ಈಟ್ ಬುರಂತ ಅಂದ್ಬಿಟ್ಟಿದ್ದೀರಲ್ಲ ಬಿಗ್ರೆ. ಏನು ಸಮಾಚಾರ? ದುಡ್ಡು ಇಟ್ಕೊಂಡಿದ್ದೀರೇನು ಕೋಟಿಗಟ್ಲೆಯಾ ಚೆನ್ನಾಗಿ? ಮೂಗಣಮ್ಮ, ದುಡ್ಡು ಇಟ್ಕೊಂಡಿದ್ದೀನಿ ಕೋಟಿಗಟ್ಲೆಯಾ? ತಂದು ಎಲ್ಲವ ನಿನ್ ಮಗಂಗೆ ಸುರಿಯನ ಅಂತವ. ಯಾಕೆ ಮಾವ ಏನು ಏನು ಹಿಂಗೆ ಮಾತಾಡ್ತೀರಲ್ಲ? ಸರಿಯಾಗಿ ಮಾತಾಡೋದು ಕಲ್ತ್ಕೊಳ್ಳಿ ಮೊದಲು. ನಮ್ಮ ಅಮ್ಮ ಇವರು. ಸರಿಯಾಗಿ ಮಾತಾಡಿ ಮೊದಲು. ಅಯ್ಯ ಬಾಯಿ ಮುಚ್ಚಲ ಸಾಕು. ನಿನಗೆ ಮರ್ಯಾದೆ ಕೊಡ್ತಿರೋದು ಹೆಚ್ಚು, ನಿಮ್ಮ ಅಮ್ಮಂಗೆ ಬೇರೆ ಮರ್ಯಾದೆ ಕೊಟ್ಟಾರಂತೆ. ನಾಚಿಕೆಗೆ ಜನಗಳು ನೀವು. ನಿಮ್ಗೇನು ನಾಚಿಕೆ ಆಗಕ್ಕಿಲ್ಲ, ಸುಮ್ಕಿರ್ರಿ. ಅಲ್ಲ ಕಣ್ರಲ್ಲ, ಅವ್ವನುವೆ ಮಗನು ಇಬ್ರುವೆ ಈಡ್ ದಿನ ನಮ್ಮ ಮನೆದ ತಿಂದು ತಿಂದು ಅರ್ಗಿರೋ ಚಾಲ್ದು ಅಂತವ. ಇನ್ನುವೇ ಬೇಕು ಅಂತವ. ನನ್ನ ಮಗಳನ್ನ ಹಿಂಗೆ ಗೋಳಾಡ್ಸಿ ಕಳ್ಸಿದಿರಲ್ಲ, 3 ಲಕ್ಷ ಇಸ್ಕಬ ಅಂತವ. ಏನ್ ಅನ್ಕೊಬಿಟ್ಟಿದ್ದೀರಾ ಅಂತವ ನೀವು? ನಮ್ಗೇನು ಅದೇ ಕೆಲಸ ಅನ್ಕೊಂಡಿದ್ದೀರಾ? ನೀವು ಕಳಿಸ್ತಂಗೆ ನಾವು 1 ಲಕ್ಷ 2 ಲಕ್ಷ ಕೊಟ್ಟು ಕಳ್ಸಕ್ಕೆ ಏನ್ ಕೋಟ್ಯಾಧೀಶ್ವರ ನಾವು? ಅಲ್ಲ ನನ್ನ ಮಗ ಮನೆ ತಗೊಂಡವನೇ ನಾನು ಕೋಟಿ ಕೊಟ್ಟಿದ್ದೀನಿ ಅನ್ನಲ್ಲ, ಯಾವನ್ಲೇ ಹೇಳಿದ್ ನಿನಗೆ? ಏನ್ ನಿಮ್ಮ ಅಪ್ಪ ಸ್ವರ್ಗದಿಂದ ಬಂದಿದ್ನಿ ಹೇಳಕ್ಕೆ? ನನ್ನ ಮಗ ಲೋನ್ ತಗೊಂಡು, ನನ್ನ ಮಗನೂ ಸೊಸೆನುವೆ ಬೆಂಗಳೂರಿನಾಗ ಕೆಲಸ ಮಾಡ್ಕೊಂಡು ಲೋನ್ ತಗೊಂಡು ಅವ್ರ ಪಾಡಿಗೆ ಅವ್ರ ಮನೆ ತಗೊಂಡು ಅವ್ರಿದ್ದಾರೆ. ಇಲ್ಲಿ ಬೋರ್ ಕೊರ್ಸಿದಕ್ಕೆ ಹೊಟ್ಟೆ ಉರ್ಕೊಂಡು ಕಳ್ಸಿದ್ಯಲ್ಲ. ಬೋರ್ ಕೊರ್ಸ್ದಂಗೆ ಏನೇನ ಹಂಗೆ ಪಾಳ್ ಬಿಡ್ದೋಗ್ಬಿಡ್ಲಾ? ಅಯ್ಯೋ ನಾನು ಅಳಿಯೋವನೇ ಅಂತವ. ನಾನು ಅಳಿಯೋನ್ ದುಡ್ಡು ಕೊಡೋದಾಗುತ್ತೆ ಅಂತವ. ಮಕ್ಳಿಗೆ ಏನ್ ಮಾಡೋದೇ ಬೇಡವ ನಾನು? ಅಲ್ಕಂಡ್ಲ ನಿನಗೆ 30-40 ಲಕ್ಷ ಖರ್ಚು ಮಾಡಿ ಮದ್ವೆ ಮಾಡಿ ಒಡವೆನೆಲ್ಲ ಕೊಟ್ಟಿದ್ದೀನಲ್ಲ, ಅದಕ್ಕೆಲ್ಲ ಏನ್ ಬೆಲೆ ಇಲ್ವೇನ್ಲ? ಎಲ್ಲ ವಾಪಸ್ ಕೊಡಿಲ್ ಮೊದ್ಲು. ಆಸ್ತಿಲ್ ಪಾಲ್ ಕೇಳಕ್ ಕಳ್ಸಿದ್ಯಾ ನನ್ನ ಮಗಳನ್ನ? ಏನ್ ಅನ್ಕೊಬಿಟ್ಟಿದ್ಯಾ ನೀನು? ದುಡ್ಡು ಬೇಕಂತ ದುಡ್ಡು ಇವ್ನಿಗೆ 3 ಲಕ್ಷವ. ಅಲ್ಲ ನಾಚಿಕೆ ಆಗಕ್ಕಿಲ್ಲ ನಿಮ್ಗೆ ಅವಂಗು ಮಗುಂಗುವೆ? ಅಷ್ಟೊಂದೆಲ್ಲ ತಿಂದಿದೀವಲ್ಲ, ಇನ್ನೂ ಕೇಳ್ತಾ ಇದೀವಲ್ಲ ಅಂತವ. ನಿಮ್ಮಂತ ಜನಗಳು, ನಿಮ್ಮಂತ ಯೋಗ್ಯತೆ ಗೆಟ್ಟು ಜನಗಳಿಗೆ ನನ್ನ ಮಗಳು ಕೊಟ್ನಲ್ಲ, ನನ್ನ ಚಪ್ಪಲಿ ತಗೊಂಡು ನಾನು ಹೊಡ್ಕೋಬೇಕು ಹೇಳ್ದೆ. ನಾನು ಮೊದ್ಲಿಂದನೂ ನನಗೆ ಇಷ್ಟನೇ ಇರ್ಲಿಲ್ಲ. ನಿನ್ ಮುಷ್ಟ್ರಿ ನೋಡೋ ಯಾಕೆ ಗೊತ್ತಾಯ್ತಿತ್ತು ನನಗೆ ನೀನ್ ಎಂತನು ಅಂತವ. ನೀನು ಚಿಂದಂಗಡಿಲಿ 25 ಗ್ರಾಮೇ ಬೇಕು ನನಗೆ, 26 ಗ್ರಾಮೇ ಅಂತವ ಹಠ ಮಾಡ್ದೆ ನೋಡು. ಅವತ್ತೇ ಗೊತ್ತಾಯ್ತ್ಕಂಡ್ಲ ನಿನ್ ಯೋಗ್ಯತೆ ಏನು ಅಂತವ. ಅಷ್ಟೆಲ್ಲ ಗೊತ್ತಾದ್ರೂ ನಾನು ಸುಮ್ಕಿದ್ನಲ್ಲ ನೋಡು. ಅದಕ್ಕೆ ಮೆಟ್ ತಗೊಂಡು ನಾನೇ ಹೊಡ್ಕೋಬೇಕಂಡ್ಲ. ನನ್ನ ಬುದ್ಧಿಗೆ ಅದ್ ಏನ್ ಬರ್ದಿತ್ತು ಏನೋ. ಇವಳು ಹಾಳಾದವಳು ನನ್ನ ಮಗಳು ಮಾತು ಕೇಳಿಲ್ಲ ನಂದ. ಮಾತು ಕೇಳಿದಿದ್ರೆ ಅವತ್ತೇ ಆ ಕ್ಷಣ ತಾಳಿ ಕಟ್ಟ ಕ್ಷಣದಲ್ಲೂ ನನಗೆ ಬೇಡ ಕಣಪ್ಪ ಅಂದಿದ್ರೆ ಅವತ್ತೇ ಓಡಿಸಿರ್ಬೇಕಂಡ್ಲ ನಿನ್ನಂತವ್ನು ಕೊಡ್ತಿದ್ನ ನನ್ನ ಮಗಳನ್ನ. ಗಿಣಿ ಹೆಂಗ್ ಸಾಕಿ ಗಿಡಗನ್ ಕೈಲಿ ಕೊಟ್ಟಂಗ ಆಗೈತಲ್ಲ. ನನಗೆ ಸುಮ್ಮನೆ ಪಿತ್ತ ನೆತ್ತಿಗೇರ್ಸ್ಬಾರ್ದು. ಅಲ್ಲ ನಿಮಗೆ ಏನ್ ಕಡಿಮೆ ಆಗೈತೆ ಅಂತವ? ನೀವು 3 ಲಕ್ಷ ಇಸ್ಕಬಾ ಅಂತವ ನನ್ನ ಮಗಳನ್ನ ಕಳ್ಸಿದ್ರಿ ಅಂತ ಹೇಳಿ ಮೊದ್ಲು. ಇವತ್ತು ಮೊದ್ಲಿಗೆ ಏನ್ ತೀರ್ಮಾನ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು. ಇಲ್ಲ ಇವಳನ್ನ ನೆಟ್ಟಿಗೆ ಇಟ್ಕೊಂತೀನಿ ಅಂತ ಒಂದು ತೀರ್ಮಾನಕ್ಕೆ ಬರ್ರಿ. ಇಲ್ಲ ನಾವ್ ಹಿಂಗೆ ದುಡ್ಡು ಅಂತ ಸಾಯ್ಕೊಂಡು ಹಿಂಗೆ ಮಗಳನ್ನ ಗೋಳಾಡ್ಸಿ ನಿಮ್ಮ ಮನೆ ಕಳಿಸ್ತೀವಿ ಅನ್ನಂಗಾದ್ರೆ ಹೇಳ್ರಿ. ಇವತ್ತೇ ಸ್ಟೇಷನ್ಗೆ ಹೋಗೋಣ ನಡೀರಿ. ಎಲ್ಲದಕ್ಕೂ ಸಿದ್ಧ ಆಗಿ ಬಂದಿದ್ದೀನಿ ನಾನು. ಸ್ಟೇಷನ್ಗೆ ಹೋಗೋಣ, ಅದೇನೈತೆ ಅಂತ ಬಗೆಹರ್ಸೋಣ. ಆಮೇಲೆ ಗೊತ್ತಾಯ್ತದ ನಿನಗೆ. ಏನ್ ಹೇಳ್ತಿದ್ದೀರಾ ಮಾವ ನೀವು? ಏನ್ ನೀವು ಒಬ್ಬರೇ ಸ್ಟೇಷನ್ ಕಂಡಿರೋರು? ನಾವೆಲ್ಲ ಏನ್ ಸ್ಟೇಷನ್ ಕಂಡಿಲ್ಲ ಅನ್ಕೊಂಡಿದ್ದೀರಾ? ಅಯ್ಯೋ ನಾನು ಚಿಕ್ಕ ವಯಸ್ಸಲ್ಲೇ ಸ್ಟೇಷನ್ ಮೆಟ್ಲತ್ತೀರ ಅನ್ಕೊಂಡ್ಮಾವ. ನನಗೆಲ್ಲವ ಕಲ್ಸಕ್ ಬರ್ಬೇಡ ನೀನು. ಎಷ್ಟಲ್ಲಿರ್ಬೇಕು ಅಷ್ಟಲ್ಲಿರು. ಮಗ್ಳು ಕೊಟ್ಟಿದ್ಯಾ, ತಗ್ಗಿ ಬಗ್ಗೆ ಇರೋದ್ ಕಲ್ತ್ಕಮ್ಮವ. ಸುಮ್ಕಿರ್ಲ ಸಾಕ್ ಮುಚ್ಚ ಬಾಯನಿಂದ. ನಿನ್ನಂತ ಜೊತೆಲಿ ತಗ್ಗಿ ಬಗ್ಗೆ ಇರೋದು ಎಂತದ್ ಏನಾಯ್ತು ನನಗೆ? ನಾನುವೇ ನೋಡಿದೀನಿ ಕಡ್ಲ ನಿಂದು ಇಷ್ಟು ವರ್ಷದಿಂದವ ಆಟಗಳನ್ನೆಲ್ಲವ ನೋಡಿ ಸಾಕಾಗಿ ಬೇಸತ್ತು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತವ ಬಂದಿರೋದು ಅನ್ಕಣಂತೆ. ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅದೇನು ನಡೀತದೆ ನಡೀಲಿ, ಅದೇನಾಯ್ತದೆ ಆಗ್ಲಿ. ಮುಂದಿನ ತೀರ್ಮಾನವ ಅಲ್ಲೇ ತಗೋಣ ಅಂತ ನಡೀಲೇ.
ನಿನ್ನ ಅಜ್ಜಿನ ಆ ಬಡಿಯ ಏನ್ ಅನ್ಕೊಬಿಟ್ಟಿದ್ಯಾ ನೀನು? ಆ ವರದಕ್ಷಿಣೆ ಕಿರುಕುಳ ಅಂತ ಒಂದ್ ಕಂಪ್ಲೇಂಟ್ ಕೊಟ್ರೆ ನಿಮ್ಮ ಅವ್ವನು ನೀನುವೆ ಬೇಲ್ ಇಲ್ದಂಗೆ ಜೈಲಲ್ಲಿ ಇರೋದು. ಬೇಲ್ಗಿಲ್ ಏನ್ ಕೊಡಕ್ಕಿಲ್ಲ ಕಣಪ್ಪ. ಏನ್ ಅನ್ಕೊಂಡಿದ್ದಿ ನೀನು ಟೇಷನ್ನು ಅಂದ್ರೆ? ಆಟದ ಮೈದಾನ ಅನ್ಕೊಂಡಿದ್ಯಾ ನೀನು? ಬರೀ ಓದಿರೋದಷ್ಟೇ ನೀನು, ಪುಸ್ಕದ ಬದ್ನೆಕಾಯಿ ನೀನು. ಒಂದ್ ಈಟು ತಲೆಲಿ ಏನೂ ಇಲ್ಲ. ಹೆಂಡ್ತಿನ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಿಲ್ಲ. ಅಲ್ಲ ಕಣ್ಲಾ, ಅವಳನ್ನ ಬಂಜೆ ಗಿಂಜೆ ಅಂತ ಅಂತೀಯಲ್ಲ, ನೀನೇನ್ ಸಾಚಂತ ಇಲ್ಲ. ನಿನಗ್ ಮಕ್ಳಾಯ್ತಿಲ್ಲ ಕಣ್ಲಾ, ಅವಳಿಗೆ ಯಾಕ್ಲ ಹೇಳ್ತೀಯಾ? ಇಲ್ಲ ಆಯ್ತು, ನನ್ನ ಮಗಳಿಗೆ ಮಕ್ಳಾಯ್ತಲ್ಲ ಅಂದ್ರೆ ನಡಿ ನೋಡಂತ ಡಾಕ್ಟರ್ ತಾವು ತೋರ್ಸೋಣ. ಅದ್ ಏನೈತೆ, ಅದು ಎಷ್ಟು ಖರ್ಚು ಐತೆ ನಾನೇ ಖರ್ಚು ಮಾಡ್ತೀನಿ. ಅದೇನು ಸಮಸ್ಯೆ ಐತೆ ಅಂತ ನೋಡ್ಕೊಂಡು ನಾನೇ ಸರಿ ಮಾಡಿಸ್ತೀನಿ. ನೋಡಿ ನೋಡೋಣ. ಬತ್ತೀಯ? ಧೈರ್ಯ ಐತೆ ನಿನಗೆ ಬರೋಂಥದ್ದು? ನಿನ್ನಲ್ಲೇ ಸಮಸ್ಯೆ ಇಟ್ಕೊಂಡು ನನ್ನ ಮಗಳಿಗೆ ಎದುರಿಸ್ ಕಳಿಸ್ತೀಯ ನೀನು? ಅಪ್ಪಯ್ಯ ಆಮೇಲೆ ಏನಂದ್ರು ಗೊತ್ತೇನಪ್ಪಯ್ಯ, ಅದು ಯಾವುದೋ ಒಂದು ಅಮ್ಮ ಐತಂತೆ ಕಣಪ್ಪಯ್ಯ, ಗಂಡ ಬಿಟ್ಟಿರೋಳು. ಅವಳನ್ನ ಮದುವೆ ಆಯ್ತಾನಂತೆ. ಅವಳು 3 ಲಕ್ಷ ದುಡ್ಡು ಕೊಡ್ತಾಳಂತೆ ಕಣಪ್ಪಯ್ಯ. ಅದಕ್ಕೆ ಅವಳು ಮದುವೆ ಆಯ್ತಾನಂತೆ ಇವನು. ನಮ್ಮ ಅತ್ತೆ ಹೇಳ್ಕೊಡ್ತಿರೋದು ಕಣಪ್ಪಯ್ಯ. ಮದುವೆ ಆಗಿ ಆಮೇಲಿಂದವ ಅವರು ದುಡ್ಡು ಕೊಡ್ತಾರೆ, ಆಮೇಲೆ ಮಕ್ಕಳು ಆಯ್ತವೆ ನನಗೆ. ನಾನು ಆರಾಮಾಗಿರ್ಬೋದು ಜೀವನದಲ್ಲಿ. ನೀನು ಕೆಲಸ ಮಾಡ್ಕೊಂಡು ಮನೇಲೇ ಬಿದ್ದಿರು, ಮುಸ್ರೆ ತಿಕ್ಕೊಂಡು ಮನೇಲೇ ಬಿದ್ದಿರು, ಕಸ ಮುಸ್ರೆ ಅಂತವ ಮಾಡ್ಕೊಂಡಿರು ಅಂತವೆಲ್ಲ ಅಂತಾರೆ ಕಣಪ್ಪಯ್ಯ. ಏನಂದ ಹೇಳ್ದೆ ನೀನು? ಚಿನ್ನಂತ ನನ್ನ ಮಗಳಿಗೆ ನೀನು ಕೆಲ್ಸದವ್ಳು ಮಾಡ್ತೀಯಾ? ಎಷ್ಟು ಧೈರ್ಯ ಅಲ್ಲ ನಿನಗೆ? ಏನು ಕೆಲಸ ಮಾಡೋಕ್ಕೆ ಅಂತವ ನಿನಗೆ? ಇಷ್ಟು ವರ್ಷ ನಾನು ಬೆಳೆಸಿ ಅಷ್ಟೊಂದು ಒಂದು ಕೆಲಸ ಮಾಡಿಸ್ದಂಗೆ ಬೆಳೆಸಿರೋದು ಕಣಯ್ಯ ನಮ್ಮ ಮಗಳನ್ನ. ನಿಂತರ ಅಲ್ಲ. ಏನು ಅನ್ಕೊಬಿಟ್ಟಿದ್ದೀನಿ ನನ್ನ ಮಗಳು ಅಂದರೆ? ಏನವ ನಿನ್ನ ಒಪ್ಕೊಂಡು ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ನೀನು ಕೊಟ್ಟಿದ್ಕಂಡ್ಲ? ಇಲ್ಲಾಂದ್ರೆ ಜಪ್ಪಯ್ಯ ಅಂದ್ರೂ ನಿನ್ನಂತ ಗಂಡು ಕೊಡ್ತಿರ್ಲಿಲ್ಲ ಬಿಟ್ಟು ನಾನು. ಅವಳೇ ಒಪ್ಕೊಂಡು ಅನ್ನೋ ಕಾರಣಕ್ಕೆ ಕೊಟ್ಟಿದ್ದಷ್ಟೇ ಬಿಟ್ರೆ ಇನ್ನು ನಿಮ್ಮ ಮನೆ ಬಾಗ್ಲಿಗಂತೂ ಸುಳಿತಿರ್ಲಿಲ್ಲ ನಾವು. ಕೆಲಸದವಳು ಮಾಡ್ಕೊಂಡಿದ್ಯಾ ನೀನು? ಕೆಲಸದಲ್ಲಿ ಬೇಕಾದ್ರೆ ದುಡ್ಡು ತಗೊಂಡು ಇಟ್ಕೊಳ್ಳಯ್ಯ. ಇಲ್ಲ ಯಾವಳನ್ನ ಕಟ್ಕೋತೀನಿ ಅಂತಿದ್ಯಲ್ಲ, ಅವಳನ್ನೇ ಕಟ್ಕೊ ಹೋಗು. ನಿನ್ಗೆ ಯಾಕೆ ಬೇಕಲ್ಲ ಹೆಂಡತಿ ಮಕ್ಳು ಎಲ್ಲವ? ಅಲ್ಕಂಡ್ಲ ನೀನು ಹೆಂಡ್ತಿನ ಸಾಕದೆ ಈ ಯೋಗ್ಯತೆ ಮಾಡ್ತಿದ್ಯಲ್ಲ, ಇನ್ನು ಮಕ್ಳಾದ್ರೆ ಇನ್ನೆಂಗೆ ಸಾಕಿಯ ನೀನು ಅಂತವ ನಾನು ಯೋಚನೆ ಮಾಡೋದು. ನಿನಗೇನಿಲ್ಲ ಜವಾಬ್ದಾರಿ ಅನ್ನೋದು ಐತಲ್ಲ ನಿನಗೆ? ನಿಮ್ಮ ಅವ್ವನ ಮಾತು ಕೇಳ್ಕೊಂಡು ಹಾಳು ಬಿದ್ದೋದಾಗ್ಲ ಸಂಸಾರ ಹಿಂಗೆ ಹಾಳು ಮಾಡ್ಕೊತಾ ಇದೆಯಲ್ಲ. ಯಾವತ್ತು ಸರಿ ಹೋಗ್ತೀನಿ ನೋಡ್ತೀನಿ ತಗೋ ನೀನುವೆ. ಏನಾದ್ರು ನನ್ನ ಮಗಳನ್ನ ಬಿಟ್ಟು ಬೇರೆಯವ್ರನ್ನ ಕಟ್ಕೊಂಡೆ ಅದು ಹೆಂಗೆ ಉದ್ಧಾರ ಆಗ್ತೀಯ ಅಂತ ನೋಡ್ತೀನಿ ಕಣ್ಲ ನಾನು. ನಾನುವೇ ಈ ಭೂಮಿಯಲ್ಲಿ ಬದುಕಿರ್ತೀನಿ 8 ವರ್ಷ, ನೋಡ್ತೀನಿ ಉದ್ಧಾರ ಆಗ ಮುಷ್ಟಿಯ ನೋಡ್ತೀನಿ. ಏನ್ ಇವತ್ತು 3 ಲಕ್ಷ ತಗೊಂಡಿಯ ನೀನು ಹೊಸ ಮದ್ವೆ ಆಗಕ್ಕೆ? ಆಮೇಲೆ ಯಾರು ಕೊಟ್ಟಾರಲ್ಲ ನಿನಗೆ ದುಡ್ಡನ್ನ? ಏನು ಅವಳನ್ನ ಬಿಟ್ಟು ಇನ್ನೊಬ್ಳು ಹಂಗೆ ಕಟ್ಕೊಂಡು ಹೋಗ್ತಿರ್ತೀಯೇನು? ಅವಳಿಗೂ ಮಕ್ಳಾಗ್ಲಿಲ್ಲ, ಇನ್ನೊಬ್ಳನ್ನ ಕಟ್ಕೋ. ಹಿಂಗೆ ಕಟ್ಕೊಂಡು ಹೋಗ್ತಿರ್ತಾನಂತೆ ನಾಚಿಕೆ ಆಗ್ದಿರೋ ಮನುಷ್ಯ ಅವನು. ಥೋ, ನನಗೆ ಬಾಯಿಗೆ ಅಂತಂತ ವಾಲ್ಸ್ ಗಿಲ್ಸ್ ಎಲ್ಲ ಬಂದ್ಬಿಡ್ತದೆ ಸೂಳೆ ಮಗನೇ. ನನಗೆ ಇಂಥ ಮಾತು ಬರಲ್ಲ. ಆಮೇಲೆ ನನಗೆ ಸುಮ್ಮನೆ ನನ್ನ ಮಗಳನ್ನ ನೆಟ್ಟಿಗೆ ನೋಡ್ಕೊಳ್ಳೋದಿರು ನೋಡ್ಕೊಳ್ರಿ, ಇಲ್ಲ ನಡೀರಿ ಪೊಲೀಸ್ ಸ್ಟೇಷನ್ಗೆ. ಅದು ಏನಾಯ್ತು ತೀರ್ಮಾನ ಅಂತ ಇವತ್ತು ಮಾಡೇ ಬಿಡೋಣ. ಏನು ಮಾತಾಡ್ತಿದ್ಯಯ್ಯ ನೀನು? ಎಷ್ಟಂತ ಏನು ಸಹಿಸ್ಕೊತಾ ಇದೀವಿ ಅವಾಗ್ಲಿಂದ ಅಂತವ ನಿನಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಲ್ಲಯ್ಯ ನೀನು. ನನ್ನ ಮಗನ ಬಗ್ಗೆ ಅಂತ ಇಂತೆಲ್ಲವ ಮಾತಾಡ್ಬೇಡ ನೀನು. ನನ್ನ ಮಗ ಹೆಂಗೆ ಅವ್ನು ನೋಡು, ನಿನ್ನಂತ ಮಗಳನ್ನ ಕಟ್ಕೊಬಿಟ್ಟು ಹೆಂಗೆ ಸ್ವರ್ಗಗೋನ್ ನೋಡಿಲಿ. ಅಂತ ಸಿಲ್ಲೆ ಕ್ಯಾತಿನ ಅದು ಏನೇನು ರೋಗ ಇದ್ದದೆ, ಏನೋ ಮಕ್ಕಳಾಯ್ತಾ ಇಲ್ಲ ಮರಿ ಆಯ್ತಾ ಇಲ್ಲ ಅವಳಿಗೆ, ಅಂತಳನ್ನ ತಗೊಬಂದು ನನ್ನ ಮಗನ ಕಟ್ಬಿಟ್ಟಿಲ್ಲಿ ನನ್ನ ಮಗನ ಜೀವನನ ಹಾಳು ಮಾಡ್ಬಿಟ್ಟು ನೀವೆಲ್ಲವ ಇವಾಗ ಬಂದಿದ್ದೀರಾ? ಮಗಳ ಬಗ್ಗೆ ಮಾತಾಡೋಕೆ ಬಂದಿದ್ದೀರೇನು ನೀವು? ಎಷ್ಟಿರ್ಬೇಕು ನಿನಗೆ ಅಂತವ ಕೊಬ್ಬು? ನನ್ನ ಮಗನಿಗೆ ಸೂಳೆ ಮಗನೇ ಅಂತೀಯಾ? ನೀನು ಯಾರ ಮಗನು? ನೀನು ಸೂಳೆ ಮಗನೇ ತಗೋ. ನನ್ನ ಮಗನಿಗೆ ಹೇಳೋಕೆ ಬರಬೇಡ ನೀನು. ನಾಲ್ಗೆಯ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಯ್ಯ ನೀನು. ಅಲ್ಲ, ನಿನ್ನ ಮಗಳು ಒಂದು ಮಗ ಎತ್ಕೊಳ್ಳೋ ಶಕ್ತಿ ಇಲ್ಲ ಅವಳಿಗೆ. ಇನ್ನೂ ಬಂಜೆಯಾಗೆ ಬಿದ್ದೋಳೆ 4 ವರ್ಷ ಆದ್ರೂ. ಇನ್ನು ದುಡ್ಡು ಕಾಸಾದ್ರೂ ಬರ್ತದ ಅಂದರೆ ದುಡ್ಡು ಕಾಸು ಇಲ್ಲ. ನೀನು ಓದೋದಂಗೆಲ್ಲ 100 ರೂಪಾಯಿ 200 ರೂಪಾಯಿ ಕೊಟ್ಟು ಕಳಿಸ್ತೀಯ ಅಷ್ಟೇ ಬಿಟ್ರೆ 1 ರೂಪಾಯಿ ದುಡ್ಡು ಕೊಡೋಕ್ಕಿಲ್ಲ ಅವಳಿಗೆ ಅಂತವ. ಏನೋ ಚಿನ್ನ ಗಿನ್ನ ಎಲ್ಲ ಕೊಟ್ಟಿದ್ಯಾ ಮದುವೆ ಟೈಮಲ್ಲಿ, ಅದೆಲ್ಲ ಏನು ಯಾವ ಲೆಕ್ಕಕ್ಕೆ ಬರ್ತದೆ ಅಂತ ಅಂದ್ಕೊಂಡಿದ್ಯಾ ನೀನು? ಚಿನ್ನ ಗಿನ್ನ ಎಲ್ಲವ ನಮಗೇನು ವರದಕ್ಷಿಣೆ ಅಂತ ಕೊಟ್ಟಿದ್ಯಾ? ನಿನ್ನ ಮಗ್ಳಿಗೆ ನೀನು ಕೊಟ್ಟಿದ್ದಿ ಕಣಪ್ಪ. ಮಗಳನ್ನ ಸಾಕ್ತಾ ಇಲ್ವ ನಾವು ಇಷ್ಟು ವರ್ಷದಿಂದ? 4 ವರ್ಷದಿಂದ ಕೂಡಾಕಿ ಅವಳಿಗೆ ಕೇಳಿದ ಬಟ್ಟೆಗಳು ಅದುವೇ. ನಿನ್ನ ಮಗಳಿಗೆ ಇಂತಿಂತನೇ ಬಟ್ಟೆ ಬೇಕು ಕಣಪ್ಪ. ಎಂತೆಂಥವ ಬಟ್ಟೆ ಎಲ್ಲ ಹಾಕಕ್ಕಿಲ್ಲ ನಿನ್ನ ಮಗಳು. ಚಂದಾಗಿರೋ ಬಟ್ಟೆನೇ ಬೇಕು. ಅದೇನೋ ಬ್ಯಾಂಡೆಡ್ ಏನೋ ಅಂತಾರೆ, ಆ ಬಟ್ಟೆನೇ ಬೇಕು ನಿನ್ನ ಮಗಳಿಗೆ. ಹಂಗೆಲ್ಲವ ಸಾಕಿಲ್ವಾ? ಅದಕ್ಕೆಲ್ಲ ಯಾರು ನಿಮ್ಮ ಅಪ್ಪ ಕೊಟ್ಟಿದ್ದ ದುಡ್ಡನ್ನ? ನನ್ನ ಮಗಂಗೆ ಬೈಯಕ್ಕೆ ಬರ್ತೀಯಲ್ಲ ನೀನು. ಅಯ್ಯ, ನಿನ್ನಂತ ಹೆಂಗಸ್ರ ಹತ್ರವ ಏನ್ ನಾಲ್ಗೆ ಬೇರೆ ಇಟ್ಕೊಂಡು ಮಾಡ್ಕೊತಾ ಇರ್ತಗೋ. ಆಯ್ತು ಅಲ್ಲ ಮಾನ್ಗೆ ಟೆಂಗ್ಸು ನೀನು. ಅಲ್ಲ ಒಂದು ಹೆಣ್ಮಗಿ ಆಗಿ ನೀನು ಇನ್ನೊಂದು ಹೆಣ್ಮಗಂಗೆ ಹಿಂಗೆಲ್ಲವ ಹಿಂಸೆ ಕೊಡ್ತಾ ಇದೆಯಲ್ಲ, ನಿನ್ಗೇನು ನಾಚಿಕೆ ಆಗಕ್ಕಿಲ್ವಾ? ಅಲ್ಲಿ ನೀನು ಮದ್ವೆ ಆಗಿ ಬಂದಾಗ ನಿಮ್ಮ ಅತ್ತೆ ನೀವು ಹಿಂಗೆ ಹಿಂಸೆ ಕೊಟ್ಟಿದ್ರಿ, ಎಲ್ಲೋಗಿ ತಗೊಂಬರಿ ನೀವು? ಅಲ್ಲ ದುಡ್ಡು ತಗೋಬಾ ಅಂತವ ಕಳ್ಸಿದ್ದೀರಲ್ಲ ನನ್ನ ಮಗಳನ್ನ. ಅಮ್ಮನು ಮಗನು ಇಬ್ರು ಸೇರ್ಕೊಂಡು ಏನು ದುಡ್ದು ಏನು ಸಂಪಾದನೆ ಮಾಡಿದ್ದೀರಾ ಅಂತವ ನೀವಿಬ್ರು. ಈ ನನ್ನ ಮಗ ಇರೋ ಒಡವೆನೆಲ್ಲವ ನನ್ನ ಮಗಳದೆಲ್ಲವ ಇಟ್ಕೊಂಡು ಮಾರ್ಕೊಂಡು ತಿನ್ನೋನೇ ಹೊರ್ತು ಏನು ಸಂಪಾದನೆ ಮಾಡಿ ಏನು ದುಡ್ದವನವನು ಅಂತವ. ಅಲ್ಲ ಕೊಳ್ಳೆಗೆ ಒಂದು ಚೇನ್ ಇಲ್ದಂಗೆ ಎಲ್ಲನೂ ಮಾರ್ಕೊಂಡವನೇ ನನ್ನ ಮಗ. ಅಂತನಿಗೆ ಸಪೋರ್ಟ್ ಮಾಡ್ಕೊಂಡು ನೀನ್ ಬೇರೆಯಾ? ಅದೇನೋ ಅನ್ನಲ್ವಾ, ತಾಯಿ ನೆಟ್ಗಿದ್ರೆ ಮನೆಯೆಲ್ಲವ ನೆಟ್ಗಿರುತ್ತೆ ಅಂತವ. ನೀನ್ ನೆಟ್ಗಿದ್ರೆ ತಾನೇ ಎಲ್ಲ ನೆಟ್ಗಿರಕ್ಕೆ ಇಲ್ಲಿ.
ಈಗ ಇಲ್ಲಿ ತೀರ್ಮಾನ ಆಗಂತದ್ದು ಅಲ್ವೇ ಅಲ್ಲ. ಆ ಮುಗೀತಿನ್ನ ನಿಮ್ಮ ಹತ್ರ ಮಾತಾಡೋದು ಸಾಕು, ತೀರ್ಮಾನ ಮಾಡೋದು ಸಾಕು. ನಾನು ಸಾಕಾಗೈತೆ ನನ್ಗೆ. ಅಮ್ಮ ವೀಣಾ, ನಡಿಯಮ್ಮ ಸ್ಟೇಷನ್ಗೆ ಹೋಗೋಣ. ಅದು ಏನಾಗುತ್ತೋ ಆಗ್ಲಿ. ಇವತ್ತು ಕಡ್ಡಿ ತುಡ್ಡು ಆದಂಗೆ ಇಲ್ಲ ಈ ಕಡೆಗೆ ಆಗ್ಬೇಕು ತೀರ್ಮಾನ, ಇಲ್ಲ ಆ ಕಡೆಗೆ ಆಗ್ಬೇಕು. ಈ ನನ್ನ ಮಕ್ಳು ನೆಟ್ಟಿಗೆ ನೋಡ್ಕೊಂತೀವಿ ಅಂತ ಅಲ್ಲಿಯೇ ನನಗೆ ಬರ್ತ್ ಕೊಡ್ಲಿ ಪೊಲೀಸ್ ಸ್ಟೇಷನ್ ಆಗಿ. ಇಲ್ಲ ಅಂತಂದ್ರೆ ಅದು ಏನೈತೆ ಅದನ್ನ ತೀರ್ಮಾನ ಮಾಡ್ಕೊಂಡು ಹೋಗೋದ್ ನಡೀರಿ ಮನೆಗೆ. ಅಯ್ಯೋ, ನಾನು ಯಾರನ್ನೋ ಸಾಕಿದೀನಿ, ನನ್ನ ಮಗಳನ್ನ ಮನೇಲಿ ಇಟ್ಕೊಂಡು ಸಾಕಾಗಕ್ಕಿಲ್ವಾ? ನಡಿಯಮ್ಮ, ನನ್ನ ಮನೆನೇ ನಿನ್ನ ಹೆಸ್ರಿಗೆ ಬರ್ಕೊಡ್ತೀನಿ. ನೆಮ್ಮದಿಯಾಗಿ ಬದುಕುವಂದ್ ನಡಿ. ಅಯ್ಯೋ, ಏನೋ ಒಂದ್ ಮಾಡ್ಕೊಂಡು ಜೀವನ ಮಾಡ್ತಾರೆ ಈಗಿನ ಕಾಲದಲ್ಲಿ. ಏನು ನೀನ್ ಓದಿದ್ಯಾ ಬೇರೆಯಾ? ಹೆಂಗೋ ಜೀವನ ಮಾಡ್ಕೊಂಡು ಹೋಗುವಂದ್ ನಡಿಯಮ್ಮ. ಈ ನನ್ನ ಮಕ್ಳು ಕಾಲ್ ಕೆಳಗಿರೋದಂಥದ್ದು ಏನಿಲ್ಲ ನಿನಗೆ. ನಡಿ ರೀ, ಒಂದೀಟು ಯೋಚನೆ ಮಾಡ್ರಿ. ಹಿಂಗೆ ಅಯ್ಯೋ ದಿಢೀರನೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಸರಿ ಹೋಗುತ್ತೆ ರೀ. ಒಂದೀಟು ಯೋಚನೆ ಮಾಡ್ರಿ, ಏನು ಮಾಡೋದು ಏನು ಅಂತವಾ. ಅಯ್ಯ, ನಡಿಲೆ ಗೌರಿ ನಡಿ. ಈ ನನ್ನ ಮಕ್ಳದ್ ಕೇಳ್ಕೊಂಡು ಇಲ್ಲೇ ನಿಂತ್ಕೊಳ್ಳೋದು. ನಡಿ ಸ್ಟೇಷನ್ಗೆ ಹೋಗೋಣ, ಅಲ್ಲೇ ಮಾತಾಡೋಣ. ಅಯ್ಯೋ, ಈ ನನ್ನ ಮಕ್ಳನ್ನ ಕೇಳಿ ಸಾಕಾಗೈತೆ ನನಗೆ. ನಡಿಯಮ್ಮ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದೀವಿ. ವೀಕ್ಷಕರೇ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನಿಮ್ಗೆ ಯಾವ್ದಾದ್ರೂ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ. ಆ ವಿಡಿಯೋನ ಮಾಡಿ ಹಾಕ್ತೀವಿ ನಾವು. ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಟಾಟಾ, ಬಾಯ್ ಬಾಯ್, ಸಿಯಾ.